ಗ್ರಾಮೀಣ ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ಜನಸೇವಾ ಶೈಕ್ಷಣಿಕ ಟ್ರಸ್ಟ್ ಬೆಂಗಳೂರು ಸಹಯೋಗದೊಂದಿಗೆ ಮುದ್ದೇಬಿಹಾಳ ತಾಲೂಕಿನ ಗೆದ್ದಲಮರಿ ಗ್ರಾಮದ ನ್ಯೂ ಎಕ್ಸ್ಪರ್ಟ್ ಪಬ್ಲಿಕ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಮಕ್ಕಳು ಹಾಗೂ ಪೋಷಕರು ಮತ್ತು ಗ್ರಾಮದ ಜನರು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ವೈದ್ಯಕೀಯ ತಜ್ಞರಿಂದ ಆರೋಗ್ಯ ತಪಾಸಣೆ, ಹಲ್ಲು ತಪಾಸಣೆ ಹಾಗೂ ಕಣ್ಣು ತಪಾಸಣೆ ಹೀಗೆ ಸಾಮಾನ್ಯ ಆರೋಗ್ಯ ತೊಂದರೆಗಳ ಬಗ್ಗೆ ತಪಾಸಣೆ ಮಾಡಿಕೊಂಡರು. ಹೌದು, ಇದೇ ಮೊದಲ ಬಾರಿಗೆ ಗೆದ್ದಲಮರಿ ಗ್ರಾಮದ ನ್ಯೂ ಎಕ್ಸ್ಪರ್ಟ್ ಪಬ್ಲಿಕ್ ಶಾಲೆಯು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ ಸುಮಾರು 100 ಮಕ್ಕಳು ಹಾಗೂ ಪೋಷಕರು ಮತ್ತು ಗ್ರಾಮದ ಜನರು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡರು. ಡಾಕ್ಟರ್ ನೇಹಾ ಅವರು ಹಲ್ಲಿನ ತಪಾಸಣೆ ನಡೆಸಿದರೆ, ಡಾಕ್ಟರ್ ಶಿಲ್ಪಾ ಎಂ ರಾಥೋಡ್ ಕಣ್ಣಿನ ತಪಾಸಣೆ ಹಾಗೂ ಡಾಕ್ಟರ್ ಎಸ್ ಹಿರೇಮಠ್ ಅವರು ಕೆಮ್ಮು, ನೆಗಡಿ, ಚರ್ಮ ಹೀಗೆ ಹಲವು ಸಾಮಾನ್ಯ ಆರೋಗ್ಯ ತೊಂದರೆಗಳ ಬಗ್ಗೆ ತಪಾಸಣೆ ನಡೆಸಿದರು. ಇನ್ನು ಶಿಬಿರದಲ್ಲಿ ಮಾತನಾಡಿದ ಡಾಕ್ಟರ್ ಎಸ್ ಹಿರೇಮಠ್ ಅವರು, ಗ್ರಾಮೀಣ ಜನರಿಗೆ ಇಂಥ ಆರೋಗ್ಯ ತಪಾಸಣಾ ಶಿಬಿರಗಳು ತುಂಬಾ ಉಪಯುಕ್ತವಾಗಿವೆ. ಹೀಗೆ ಇತರ ಶಾಲೆಗಳು ಈ ರೀತಿ ಶಿಬಿರಗಳನ್ನು ನಡೆಸುವ ಮೂಲಕ ಹಳ್ಳಿಯ ಜನರ ಆರೋಗ್ಯವನ್ನು ಸುಧಾರಣೆ ಮಾಡಬಹುದು ಎಂದರು. ಸುಮಾರು ಜನ ಇವತ್ತು ನೋಡ್ತಾ ಇದ್ದೀವಿ, ಅವ್ರಿಗೆ ಗೊತ್ತಿಲ್ಲ ಶುಗರ್ ಇದೆ ಅಂತ, BP ಇದೆ ಅಂತ, ಮತ್ತು ಪಿತ್ತ ಜಾಸ್ತಿ ಆಗಿದೆ, ಕೆಲವರಿಗೆ ವಾತ ಜಾಸ್ತಿ ಆಗಿದೆ. ಈ ಶಿಬಿರದಿಂದ ಅವ್ರಿಗೆ ಇವತ್ತು ಈ ಥರ ತೊಂದರೆ ಇದೆ ಅಂತ ಗೊತ್ತಾಗಿ ಅವ್ರಿಗೊಂದು ಒಳ್ಳೆ ಅವಕಾಶ, ಟ್ರೀಟ್ಮೆಂಟ್ ಚಿಕಿತ್ಸೆ ಪಡೆದು ಗುಣ ಆಗಲಿಕ್ಕೆ ಒಳ್ಳೆ ಅವಕಾಶ ಇದೆ. ಸೊ ಇಂಥ ಶಿಬಿರಗಳನ್ನು ಎಲ್ಲ ಸ್ಕೂಲ್ನವರು ಈ ರೀತಿ ಆಯೋಜನೆ ಮಾಡಿದರೆ ಈ ಹಳ್ಳಿಗಾಡಿನ ಜನಕ್ಕೆ ಆರೋಗ್ಯ ಸುಧಾರಣೆ ಆಗುವಲ್ಲಿ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಹಳ್ಳಿ ಪ್ರದೇಶದಲ್ಲಿ ಜನರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವುದಿಲ್ಲ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವುದರ ಮೂಲಕ ಅವರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತಾಗುತ್ತದೆ. ಜೊತೆಗೆ ನ್ಯೂ ಎಕ್ಸ್ಪರ್ಟ್ ಪಬ್ಲಿಕ್ ಶಾಲೆ ನಡೆಸುತ್ತಿರುವ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಿಜಕ್ಕೂ ಹೆಮ್ಮೆ ಪಡೆಯುವಂತಹ ವಿಷಯ ಎಂದು ಡಾಕ್ಟರ್ ನೇಹಾ ಅವರು ತಿಳಿಸಿದರು. ಸೊ ಆಕ್ಚುಲಿ 102 ಮಕ್ಕಳಿದ್ದಾರೆ, ಮತ್ತೆ ಅವ್ರ ಜೊತೆ ಪೋಷಕರು ಕೂಡ ಇದ್ದಾರೆ. ಸೊ ಕಿಶನ್ ಅವರು, ಮ್ಯಾನೇಜ್ಮೆಂಟ್ ಅವರು ನಮ್ಗೆಲ್ಲರಿಗೂ ಹೇಳ್ಬಿಟ್ಟು ಮೆಡಿಕಲ್ ಕ್ಯಾಂಪ್ ಕಂಡಕ್ಟ್ ಮಾಡಿ ಮೇಡಮ್ ಅಂತ ಹೇಳಿದಕ್ಕೆ ನಾವೆಲ್ಲರೂ ಟೀಮ್ ಆಗಿ ಬಂದಿದ್ದೀವಿ. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಸ್ಕೂಲ್ ಮೆಂಬರ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಮತ್ತೆ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಕೂಡ ಕೋಆಪರೇಟಿವ್ ಆಗಿದ್ದಾರೆ. ಡೆಂಟಲ್ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ದಟ್ ಕ್ಯಾಂಪ್ ಇದ್ದಲ್ಲಿ ಬನ್ನಿ. ಹಾಗೆ ಫ್ಯೂಚರ್ ನಾವು ಇನ್ನೊಂದು ಬೇರೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಲೈಕ್ ಇಟ್ಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ವಿ ಆರ್ ಡೂಯಿಂಗ್ ಇಯರ್. ಸೊ ಮತ್ತೆ ಇನ್ನೊಂದು ಏನಂತಂದ್ರೆ, ಲೈಕ್ ಹಳ್ಳಿ ಕಡೆ ಡೆಂಟಲ್ ಅವೇರ್ನೆಸ್ ಇರಲ್ಲ ಅಲ್ಲಿಂದು. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಬಡಜನರ ಹಿತದೃಷ್ಟಿಯಿಂದ ಉಚಿತವಾದ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಶಾಲೆಯ ಮಕ್ಕಳು ಹಾಗೂ ಪೋಷಕರು ಮತ್ತು ಗ್ರಾಮದ ಜನರು ಬಂದು ಆರೋಗ್ಯ ವಿಚಾರಿಸಿಕೊಳ್ಳುತ್ತಿರುವ ಬಗ್ಗೆ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಶಾಲೆಯ ಗೌರವಾಧ್ಯಕ್ಷರಾದ ಹಾಗೂ ವೃತ್ತಿಯಲ್ಲಿ ಪೊಲೀಸರಾದ ಕೃಷ್ಣ ಗುರಪ್ಪ ಲಮಾಣಿಯವರು ಹೇಳಿದರು. ಹಳ್ಳಿಯ ಜನರಿಗೆ ಅದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ನಾವು ಬೆಂಗಳೂರಿಂದ ಕೆಲವೊಂದಿಷ್ಟು 30-35 ವರ್ಷ ಸರ್ವಿಸ್ ಮಾಡುವಂಥ ಅನುಭವಿ ಡಾಕ್ಟರ್ಗಳಿಗೆ ಕರೆಸಿ ಅವ್ರ ಮುಖಾಂತರ ಇವರಿಗೆಲ್ಲ ಇಲ್ಲಿ ಬಂದಿರತಕ್ಕಂಥ ಪಾಲಕರಿಗೆ ನಾವು ಉಚಿತವಾಗಿ ಆರೋಗ್ಯದ ಅರಿವನ್ನು ಮೂಡಿಸಿ ಅವರಿಗೆ ನಮ್ಮ ಕೈಲಾದಷ್ಟು ಔಷಧಿಗಳನ್ನು ಕೊಟ್ಟು, ಮತ್ತು ವಿದ್ಯಾರ್ಥಿಗಳಿಗೆ ಕಣ್ಣಿನ ಮತ್ತು ಬಾಯಿ ಮತ್ತು ಕಣ್ಣು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆರೋಗ್ಯಕ್ಕೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಯಾವ ರೀತಿ ಸ್ವಚ್ಛತೆ ಇಟ್ಕೋಬೇಕು, ಆರೋಗ್ಯದಲ್ಲಿ ಯಾವ ಥರ ಗಮನ ಹರಿಸಬೇಕು ಅನ್ನೋದು ನಾವು ಇವತ್ತಿನ ದಿನ ನಾವು ಈ ಉಚಿತ ಒಟ್ಟಿನಲ್ಲಿ ನ್ಯೂ ಎಕ್ಸ್ಪರ್ಟ್ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿ ಜನರು ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಜೊತೆಗೆ ಶಿಬಿರದಲ್ಲಿ ಸಾಮಾನ್ಯ ಔಷಧಿಗಳನ್ನು ಉಚಿತವಾಗಿ ನೀಡಲಾಯಿತು. ವಿವಿಧ ಆರೋಗ್ಯ ಸಮಸ್ಯೆಗಳಿಗಾಗಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿದ ಜನರು ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಪಡೆದುಕೊಂಡರು. ಮಹಿಳೆಯರು, ಮಕ್ಕಳು, ಹಿರಿಯರು, ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು.
ಆರೋಗ್ಯವೇ ಭಾಗ್ಯ ಹೇಳುವ ಮೂಲಕ ಆಯೋಜಿಸಲಾಗಿದ್ದ ಈ ಶಿಬಿರ ನಿಜಕ್ಕೂ ಅನೇಕ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು ಕೃಷ್ಣಗುರಪ್ಪ ಲಮಾಣಿ, ಕಾರ್ಯದರ್ಶಿ ಲಾಲ್ ಸಿಂಗ್ ಲಮಾಣಿ, ಮುಖ್ಯ ಗುರುಗಳು ಸೋಮು ಲಮಾಣಿ ಹಾಗೂ ಶಿಕ್ಷಕರಾದ ಬಸಯ್ಯ ಹಿರೇಮಠ್, ವಿಜಯಲಕ್ಷ್ಮಿ, ಶಿವಾನಂದ್, ಸರಸ್ವತಿ, ಅನ್ನಪೂರ್ಣ, ಯಮನೂರು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದು. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಬಸಯ್ಯ ಹಿರೇಮಠ್ ನಿರ್ವಹಿಸಿದರೆ ವೈದ್ಯರ ಪರಿಚಯವನ್ನು ಶಾಲೆಯ ಮುಖ್ಯ ಗುರುಗಳಾದ ಸೋಮು ಲಮಾಣಿ ಅವರು ನಡೆಸಿಕೊಟ್ಟರು. ಪ್ರಾಸ್ತಾವಿಕವಾಗಿ ಕೃಷ್ಣ ಲಮಾಣಿ ಅವರು ಮಾತನಾಡಿದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದೇಬಿಹಾರ್.